ಬಾ ಮೇಲೆ ಬಾ ಫೋಟೋದ ಕಾಣ್ಬೇಕು ಇಲ್ಲಿ ತಿನ್ನಿಲ್ಲ ಎಲ್ಲರೂ ಸರ್ ಈಗ ಬಂದಿದ್ದಾರೆ ಎಲ್ಲ ನಮ್ಮ ಸಮುದಾಯ ಕಾರ್ಯಕರ್ತರು. ಗ್ರಾಮದ ಆರೋಗ್ಯ ದೇವರಾದ ಶ್ರೀ ಮೈಲಾರಲಿಂಗೇಶ್ವರನಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಹಾಗೂ ಬೀರಲಿಂಗೇಶ್ವರ ಮತ್ತೊಮ್ಮೆ ನಾನು ಹೊಲಿಸಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ. ಜೈ ಹಿಂದ್. ಯಾರು ತಕರಾರು ಮಾಡಿದ್ರೆ ಸೀದಾ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಯಾರು ಕೂಡ ತಕರಾರು ಮಾಡಬೇಡ್ರಿ, ಅವ್ರು ಕೆಲಸ ಮಾಡೋದಕ್ಕೆ ಬಿಡ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಮತ್ತು ಈಗಾಗಲೇ ತಮಗೆ ಗೊತ್ತೈತಿ ನಿಮ್ಮೂರಿಗೆ ಸ್ಮಶಾನ ಇದ್ದಿಲ್ಲ, ನಿಮ್ಮೂರಿಗೆ ಸ್ಮಶಾನ ಇದ್ದಿದ್ದಿಲ್ಲ. ಸ್ಮಶಾನ ಕೂಡ ಆರ್ಡರ್ ಮಾಡಿಸಿ ನಾನೀಗ ಆದೇಶ ಮಾಡಿಸಿಕೊಡ್ತೀನಿ. ಮಾಡಿಸಿದಿಲ್ಲ ಉಳ್ಳಪ್ಪಣ್ಣ ಕಲ್ಲು ಹಾಕಿ ನಿಮ್ಗೆ ಸ್ಮಶಾನ ಜಾಗ ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ಸ್ಮಶಾನ ಇರಲಿಲ್ಲ. ಜವಾಬ್ದಾರಿ ನಂದು, ನೀವು ಸಹಕಾರ ಕೊಟ್ಟು. ಇನ್ನ ಯಾವ ದೇವಸ್ಥಾನ ಅದಾವ ಹೇಳಿ, ಇನ್ನ ಎಷ್ಟು ದೇವಸ್ಥಾನ ಅದಾವು, ಭವನ ಬೇಕು, ಏನ್ ಬೇಕು ಹೇಳ್ಬಿಡ್ರಿ, ಎಲ್ಲ ಕೊಡ್ತೀವಿ ನಾವು. ರೊಕ್ಕ ನಮ್ಮ ಕಡೆ ಐತಿ. ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಬೇಕಾದಷ್ಟು ರೊಕ್ಕ ಅಂತ ಹೇಳ್ಬಿಟ್ರೆ ನಮಗೆ. ಆದ್ರೆ ನೀವು ಕೆಲಸ ಮಾಡ್ಕೊಳ್ಳೋದು ಗಟ್ಟಿಯಾಗಿ ಅಷ್ಟೇ. ಸಿದ್ದರಾಮಯ್ಯ ಯಾರು ಚಿಂತೆ ಮಾಡೋದು, ಯಾವ್ದಕ್ಕ ಮಠಕ್ಕೆ ಹಾಕಿದ್ಯಲ್ಲಪ್ಪ, ಮಾಡ್ಲಿಲ್ಲ ಅಲ್ಲಿ ಹಿಂಗ ಗಣಮಟೇಶ್ವರ ಚಿಂತೆ ಮಾಡ್ರಿ. ಆದ್ರೆ ನೀವು ಗಟ್ಟಿಯಾಗಿ ಮೊದಲಕ್ಕೆ ಮಾಡಿದವ್ರು ಬಿಡ್ತೀರಿ, ಮಾಡ್ಲಾರ್ದವ್ರು ಇಟ್ಕೊಂಡು. ಮತ್ತೇನೇನು ಕೆಲಸ ನಾವು ಯಾವ ಸಮುದಾಯದ ಗುಡಿ ಅದಾವು ಏನಾದ್ರು ಇದ್ರೆ 7,000 ರೈತರು ನಾವು ಸರ್ಕಾರ 450 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟಿವಿ. ಒಟ್ಟು 8,000 ರೂಪಾಯಿ ಕ್ವಿಂಟಲ್ ತಗೊಳಕತ್ತೀವಿ ನಾವು ಈಗಾಗಲೇ. ನಿಮ್ಗೆ ಗೊತ್ತಿರ್ಲಿ, ತೊಗರಿ ತಗೊಳಕತ್ತೀವಿ. ಸರ್ಕಾರನ ಸಿದ್ದರಾಮಯ್ಯವರು ತೊಗರಿ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡ್ಬೇಕಾ? ನಿಮ್ ಬೆಂಗಳೂರಿಗೆ ಬರುತ್ತೆ. ಆಯ್ತು, ಒಂದು ತೊಗರಿ ಕೇಂದ್ರ ಚಲೋ ಮಾಡಿಸ್ತೀನಿ ನಾಳೆ. ಆಯ್ತು, ಇಲ್ಲೇ ತೊಗರಿ ಖರೀದಿ ಕೇಂದ್ರ ಇಲ್ಲೇ ಪ್ರಾರಂಭ ಮಾಡಿಸ್ತೀನಿ. ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ. ತಕ್ಷಣ ಈ ತೊಗರಿ ಖರೀದಿ ಕೇಂದ್ರವನ್ನು ಮಾಡಿಸ್ತೀನಿ. ಆಯ್ತಾ? ಮತ್ತೇನ್ರದವನ ಮತ್ತೆ ಗ್ರಾಮದ ಬಹುದಿನದ ಕನಸು. ಕಳೆದ ಅವಧಿಯಲ್ಲಿ ಬರಲಿಂಗೇಶ್ವರ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಸಮುದಾಯದವರು ಆ ದೇವಸ್ಥಾನವನ್ನು ಕಟ್ಟಿಕೊಡ್ಬೇಕು ಅಂತ ಹೇಳಿ ನನಗೊಂದು ಮನವಿಯನ್ನು ಮಾಡಿಕೊಂಡಿದ್ದು. ಅದರ ಜೊತೆಗೆ ಈ ಬಾರಿ ಮೈಲಾರಲಿಂಗೇಶ್ವರನ್ನ ಮಾಡಬೇಕು ಅಂತ ಹೇಳಿ ತಾವೆಲ್ಲ ಸಂಕಲ್ಪ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಹೂನಿಮಾ ಗ್ರಾಮದ ನಮ್ಮ ದಲಿತ ಬಂಧುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಕೂಡ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ವಿ. ಮತ್ತು ಅದೇ ರೀತಿ ಆ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಹೇಳಿದಾಗ
ಹಿಂದಿನ ಅವಧಿಯಲ್ಲಿ ನಾನು ಕೆಲವಷ್ಟು ಅನುದಾನವನ್ನು ಕೊಟ್ಟಿದ್ದೆ, ಎಲ್ಲೂರೇಶ್ವರಕ್ಕೆ ಕೊಟ್ಟಿದ್ದೆ, ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದ್ವಿ. ಆದರೆ ಅದು ಅರ್ಧ ಮುರ್ಧ ಕೆಲಸಗಳಾಗಿತ್ತು. ಬಹುತೇಕ ಅದನ್ನು ಮುಂದುವರೆದು ಇದಕ್ಕೆ ತಾನೇ ನಮ್ಮ ಮೈಲಾರಲಿಂಗೇಶ್ವರ ದೇವಸ್ಥಾನ ಬಹುತೇಕ ನಾನು ಪ್ರಥಮದಲ್ಲಿ 3 ಲಕ್ಷ ರೂಪಾಯಿ ಹಾಕಿದ್ದೆ. ಇಲ್ಲ ಸಾಲಾಗಿಲ್ಲ ಅಂತಂದ್ರು ಮತ್ತೆ 2.5 ಲಕ್ಷ ರೂಪಾಯಿ ಹಾಕಿದೆ. ಇವತ್ತು ಸಂಪೂರ್ಣವಾಗಿ ಆ ಮೈಲಾರಲಿಂಗೇಶ್ವರ ಇವತ್ತು ಪೂರ್ಣಗೊಂಡು ಇವತ್ತು ಉದ್ಘಾಟನೆಗೊಂಡಿದೆ. ಅದ್ರ ಜೊತೆಗೆ ಯಲ್ಲೂರೇಶ್ವರ ದೇವಸ್ಥಾನ ಕೂಡ ಅರ್ಧ ಆಗಿತ್ತು, ಅದನ್ನು ಕೂಡ ಪೂರ್ಣಗೊಳ್ಳೋದಕ್ಕೆ ಈಗಾಗಲೇ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀನಿ. ಅದನ್ನು ಮುಂದುವರೆದು ಇನ್ನೂ ಸಾಲುವಿಲ್ಲ ಅಂತ ಹೇಳಿ ಅದಕ್ಕೆ ಇನ್ನೂ ಎಷ್ಟು ಬೇಕು ಆ ಅನುದಾನವನ್ನ ಇದೇ ಅವಧಿಯಲ್ಲಿ ನಾನು ಕೊಡ್ತೀನಿ. ಬಹುತೇಕ ಅದನ್ನು ಕೂಡ ಈ ಬರೋ ವರ್ಷದಲ್ಲಿ ಅದನ್ನು ಕೂಡ ಉದ್ಘಾಟನೆಯನ್ನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನಮ್ಮ ಹುಲಿಗಳ ಗ್ರಾಮದ ತಾಯಂದಿರು ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಆಗಿದೆ. ಶೌಚಾಲಯ ಕಟ್ಟಬೇಕು ಅಂತ ನನಗೆ ಗೊತ್ತಿತ್ತು. ನಿಮ್ಮ ಮಗ ನೋಡೋದು ನನಗೆ ಗೊತ್ತಾಗ್ತದೆ, ಯಾಕಂದ್ರೆ ಬಂದಾಗ ನನಗೆ ಹೇಳ್ತಿರ್ತಾರೆ ಅವರು. ಈಗಾಗಲೇ ನಿಮ್ಮ ಶೌಚಾಲಯಕ್ಕೆ 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ವಿ. 25 ಲಕ್ಷ ರೂಪಾಯಿ ಅನುದಾನ ಬಂದು ಕೂಡ ಅದನ್ನ ಚಲೋ ಮಾಡಕ್ ಬಂದ್ರೆ ಚಲೋ ಮಾಡಕ್ ಕೊಟ್ಟಿಲ್ಲ ಕೆಲಸ. ನಿಮ್ಮ ಊರಿಗೆ ಒಂದು ವಾಟರ್ ಟ್ಯಾಂಕ್ ಮಂಜೂರಾತಿ ಆಗಿದೆ, ನೀರಿನ ಟ್ಯಾಂಕ್ ಮಂಜೂರಾತಿ ಆಗಿದೆ. 25 ಲಕ್ಷ ರೂಪಾಯಿ ನಾನೇ ಹುಲಿಗಾಲ ಮಹಿಳೆಯರಿಗಾಗಿ ವಿಶೇಷ ಶೌಚಾಲಯ ಕಟ್ಟಬೇಕು ಅಂತ ಹೇಳಿ 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ವಿ. ಆದ್ರೆ ಇವತ್ತವರೆಗೂ ಅದನ್ನು ಕಟ್ಟೋದಕ್ಕೆ ಬಿಟ್ಟಿಲ್ಲ, ಹಲವಾರು ತೊಂದರೆಗಳಿಂದ. ಬಹುತೇಕ ಅದನ್ನ ಏನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಆ ಕಾಮಗಾರಿ ಚಲೋ ಆಗ್ಬೇಕು. ಒಂದು ವಾಟರ್ ಟ್ಯಾಂಕ್, ಒಂದು ಮಹಿಳೆಯರ ಶೌಚಾಲಯ ಎರಡೂ ಕೂಡ ತೀವ್ರಗತಿಯಲ್ಲಿ ಆ 2 ಕಾರ್ಯವನ್ನು ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರತ ಅಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲಿ ಗೌಂಟನ್ ಐತಿ ಆ ಗೌಂಟನ್ದಲ್ಲಿ ತಕ್ಷಣ ಚಲೋ ಮಾಡೋದಕ್ಕೆ ನಾನು ಆದೇಶ ಕೊಟ್ಟಿನಿ. ಅದನ್ನು ಈಗ ಚಲೋ ಮಾಡಿಸಿ ನಿಮ್ಗೆ ಮುಗಿಸ್ಕೊಡುವಂತ ಕೆಲಸ ನಾನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಆದರೆ ನಾನು ಊರಿನ ಹಿರಿಯರಿಗೆ ವಿನಂತಿ ಮಾಡ್ಕೊಡ್ತೀನಿ. ಗೌಂಟನ್ ಜಾಗ ಇದ್ದಾಗ ಆ ಗೌಂಟನ್ ಜಾಗ ಸರ್ಕಾರಿ ಕಟ್ಟಡಕ್ಕೆ ಬಿಟ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಜಾಗ ಹುಡುಕಕ್ಕೆ ಆಗುದಿಲ್ಲ, ಜಾಗ ತಗೊಳ್ಳೋದಕ್ಕೂ ಆಗುದಿಲ್ಲ. ಯಾಕಂದ್ರೆ ಮತ್ತೆ ಹೊಲ ನೋಡ್ಬೇಕು, ಅದು ಖರೀದಿ ಕೇಳಬೇಕು, ನೀವು ಕೊಡಂಗಿಲ್ಲ. ಊರ್ ಮುಂದೆ ಹೊಲ ನೀವೆಲ್ಲರೂ ಪ್ಲಾಟ್ ಮಾರಾಕತ್ತೀರಿ, ರೊಕ್ಕ ಮಾಡೋದು ಅದಕ್ಕೆ ಆ ಪ್ಲಾಟ್ಗಳು ಮಾಡೋದಕ್ಕೆ ನೀವು ಹೊಲ ಕೊಡೋದಿಲ್ಲ. ಅದಕ್ಕೆ ಸರ್ಕಾರಿ ಜಾಗ ಇಲ್ಲ ಅವ್ನು ಬಿಟ್ಕೊಡ್ರಿ, ತಿಪ್ಪಿ ಹಾಕೊಡ್ರಿ, ಕಟ್ಟಿ ಕಟ್ಕೊಡ್ರಿ. ಇದೀಗ ಬರೋತ್ತೆ ನೋಡಿದೆ ಆ ಪೂರಾ CC ರೋಡ್ ಮಾಡ್ಕೊಡ್ರಿ ಅಂತ ನಾನು ಹೇಳಿದೆ PDO. ಅದನ್ನ ಈ CC ರೋಡ್ ನಾ ತಕ್ಷಣ ಹಾಕಿಸ್ಕೊಡ್ತೀನಿ ಅಂತ. ನಿಮ್ದು ಏನು ಈ ರಸ್ತೆ ಐತಿ ಮುಖ್ಯ ರಸ್ತೆ, ನಿಮ್ ಗಾಡಿ ಹೋಗಂಗಿಲ್ಲ, ಊರಾಗಿ ನೀವು ಗಾಡಿ ಗಿಡಿ ತರಕ್ ಬರುದಿಲ್ಲ, ಆ ನಮನೆ ಐತಿ. ಅದನ್ನ ನಾನು ಈಗಾಗಲೇ CC ರೋಡ್ ಹಾಕಿಕೊಡೋದಕ್ಕೆ ನಾನು ಎಲ್ಲ ಹಿರಿಯರಿಗೆ ಹೇಳಿದ್ದೀನಿ. CC ರೋಡ್ ಪಾರ ಈ ಮೇನ್ ರೋಡ್ ಇಂದ ನಿಮ್ಮ ಊರೊಳಗೆ ಬರುತ್ತಲ್ಲ, ನಿಮ್ಮ ಗುಡಿ ಮಠ, ಹನುಮಂತನ ಗುಡಿ ಮಠ, ಯಮನೂರಪ್ಪ ಗುಡಿ, ಇಲ್ಲಿ ಹನುಮಂತನ ಗುಡಿ ಐತಿಲ್ಲ, ನನಗೆ ಗೊತ್ತಿಲ್ಲ, ನಿಮ್ಮೂರು ನೋಡಿಲ್ಲ ಯಾವ ಗುಡಿ ಎಲ್ಲೆಲ್ಲ ಉಂಟು ಎಲ್ಲ ನೆನಪೈತಿ. ನಾನು ಅದಕ್ಕೆ ಹೇಳ್ತಿರ್ತೀನಿ, ನಾ ಇದೇ ತಾಲೂಕಾಗ ಹುಟ್ಟಿದವಪ್ಪ, ಬೇರೆ ತಾಲೂಕಿಂದ ಬಂದವಲ್ಲ ಅಂತೀನಿ. ಯಾಕಂದ್ರೆ ಯಾವ ಊರಾಗ ಯಾವ ದೇವಸ್ಥಾನ ಅದಾವು, ಎಲೆ ಗುಡಿ ಅದಾವು ನಾನು ನೋಡಿ. ಅದಕ್ಕೆ ನಿಮಗೆ ಏನ್ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಾನು ಹನುಮಂತವ್ರ ಗುಡಿವರೆಗೂ